ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕದಳಿ ವೇದಿಕೆಯಿಂದ ಜೂನ್ 20ರಂದು ಪ್ರಥಮ ಕದಳಿ ಮಹಿಳಾ ಸಮ್ಮೇಳನಾಧ್ಯಕ್ಷರಾಗಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಆಯ್ಕೆ, ಲಲಿತಾ ಬಸನಗೌಡ. ವಿದ್ಯುತ್ ವಿತರಣಾ ಕೇಂದ್ರಗಳ ಖಾಸಗೀಕರಣ ವಿರೋಧಿಸಿ ಕೆಪಿಟಿಸಿಎಲ್ ನೌಕರರಿಂದ ಪ್ರತಿಭಟನೆ. ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದು ಬಸವಣ್ಣನವರು, ಡಾಕ್ಟರ್ ಶಿವರಾಜ್ ಕೊಪ್ಪರ್. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ನೆಪದಲ್ಲಿ ಸರ್ಕಾರಿ ಶಾಲೆಗಳ ವಿಲೀನಕ್ಕೆ ವಿರೋಧಿಸಿ ಪ್ರತಿಭಟನೆ. ಪಶ್ಚಿಮ ಠಾಣೆಯಲ್ಲಿ ಮನೆ ಕಳ್ಳತನ ಮಾಡಿದ್ದ ಅಂತಾರಾಜ್ಯ ಕಳ್ಳನ ಬಂಧಿಸಿದ ಪಶ್ಚಿಮ ಠಾಣೆ ಪೊಲೀಸರು. ಕಂಚುಮಾರಮ್ಮ ಜಾತ್ರೆ ಅಧಿಕಾರಿಗಳ ಪೂರ್ವ ಸಿದ್ಧತಾ ಸಭೆ. ವಾರ್ತೆಗಳ ವಿವರ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಕದಳಿ ಮಹಿಳಾ ಘಟಕಗಳ ಸಹಯೋಗದಲ್ಲಿ ಜೂನ್ 20ರಂದು ನಗರದ ಪಂಡಿತ ಸಿದ್ದರಾಮ ಜಂಬಾಲನಿಧಿ ರಂಗಮಂದಿರದಲ್ಲಿ ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಲಲಿತಾ ಎಂ ಬಸನಗೌಡ ಹೇಳಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಕದಳಿ ಮಹಿಳಾ ಘಟಕಗಳ ಸಹಯೋಗದಲ್ಲಿ ಜೂನ್ 20ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲನಿಧಿ ರಂಗಮಂದಿರದಲ್ಲಿ ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಲಲಿತಾ ಎಂ ಬಸನಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಇವರನ್ನ ಆಯ್ಕೆ ಮಾಡಲಾಗಿದೆ. ಸಮ್ಮೇಳನದಂದು ರಾಷ್ಟ್ರಧ್ವಜವನ್ನ ಶರಣ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಬಸಪ್ಪ ಎಂ ತಿಪ್ಪಾರೆಡ್ಡಿ ಆರೋಹಣ ಮಾಡಲಿದ್ದಾರೆ. ಪರಿಷತ್ ಧ್ವಜವನ್ನು ಲಲಿತಾ ಎಂ ಬಸನಗೌಡ ಇವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ, ಜಗದೇವಿ ಚನ್ನಬಸವ, ಡಾಕ್ಟರ್ ಎಂ ಭಾರತಿ, ಡಾಕ್ಟರ್ ಶೀಲಾ ಸಗರದ, ಕೆಇ ನರಸಿಂಹ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗುವ ಸಮ್ಮೇಳನಾಧ್ಯಕ್ಷ ಮೆರವಣಿಗೆಯನ್ನ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆಯ ಆಡಳಿತಾಧಿಕಾರಿ ಸಂತೋಷ ರಾಣಿ, ರೇಖಾ ಕೇಶವರೆಡ್ಡಿ, ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ನಂದಾ ಶಿವಾನಂದ ಚುಕ್ಕಿ, ಅನ್ನಪೂರ್ಣ ಮೇಟಿ, ಪ್ರೇಮಲತಾ ರೆಡ್ಡಿ, ಉಮಾದೇವಿ, ಡಾಕ್ಟರ್ ಜಿ ಮಹಾಲಿಂಗಪ್ಪ, ಮುನಿಯಪ್ಪ ನಾಗೋಲಿ ಭಾಗವಹಿಸಲಿದ್ದಾರೆ. ಸಮ್ಮೇಳನವನ್ನ ಬೆಂಗಳೂರು ಮಹಾರಾಣಿ ವಿಶ್ವವಿದ್ಯಾಲಯದ ಸಹಪ್ರಾಧ್ಯಾಪಕಿ ಡಾಕ್ಟರ್ ಎಂಎಸ್ ಆಶಾದೇವಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ವಹಿಸಲಿದ್ದಾರೆ. ಹೊಸ ಕೃತಿಗಳನ್ನು ಕದಳಿ ವೇದಿಕೆ ಸಂಚಾಲಕರಾದ ಸುಶೀಲ ಸೋಮಶೇಖರ ಬಿಡುಗಡೆಗೊಳಿಸಲಿದ್ದಾರೆ. ಲಲಿತಾ ಬಸನಗೌಡ ಇವರ ಅನುಭವ ಗೀತೆ ಮತ್ತು HG ಎಂಪಣ್ಣ ಇವರು ರಚಿಸಿದ ಲಿಂಗಜ್ಯೋತಿ ಹಡಪದ ಲಿಂಗಯ್ಯ ಕೃತಿಗಳು ಬಿಡುಗಡೆಯಾಗಲಿವೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮಠಪತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಶರಣಮ್ಮ, ಬಸಪ್ಪ ತಿಪ್ಪಾರೆಡ್ಡಿ, ನಾಗರಾಜ್ ಮಸ್ಕಿ, ದಾನಮ್ಮ ಸುಭಾಷ್ ಚಂದ್ರ ಭಾಗವಹಿಸಲಿದ್ದಾರೆ. ಗೌರವ ಉಪಸ್ಥಿತಿಯನ್ನ ಚನ್ನಬಸವ ಡಾಕ್ಟರ್ ಎಂ ನಾಗಪ್ಪ, ಸುನಂದಮ್ಮ ಗುಂಡಪ್ಪ ಪಾಟೀಲ್, ಸುಮಂಗಲ ಸೂಗುರಯ್ಯ ಹಿರೇಮಠ್, ಅಂಬುಜಾ ಚಂದ್ರಶೇಖರ್ ಮಿರ್ಜಾಪುರ ಭಾಗವಹಿಸುತ್ತಾರೆ ಎಂದರು. ನಂತರ 3 ಗೋಷ್ಠಿಗಳು ನಡೆಯಲಿವೆ. ಮೊದಲ ಗೋಷ್ಠಿ ರಾಯಚೂರು ಜಿಲ್ಲೆಯ ವಚನಕಾರ್ತಿಯರ ವಿಷಯವಾಗಿ ನಡೆಯಲಿದ್ದು, ಅಧ್ಯಕ್ಷತೆಯನ್ನ ನಿವೃತ್ತ ಶಿಕ್ಷಣಾಧಿಕಾರಿ ಆರ್ ಇಂದಿರಾ ವಹಿಸಲಿದ್ದಾರೆ. ಶರಣೆ ಮುಕ್ತಾಯಕ ವಿಷಯವಾಗಿ ಡಾಕ್ಟರ್ ಈರಮ್ಮ ಹಿರೇಮಠ್ ಮಸ್ಕಿ,
ಶರಣೆ ಆಯ್ದಕ್ಕಿ ಲಕ್ಕಮ್ಮ ವಿಷಯವಾಗಿ ಬಸನಗೌಡ ಉಪನ್ಯಾಸ ನೀಡಲಿದ್ದಾರೆ. ಎರಡನೇ ಗೋಷ್ಠಿ ಶರಣರ ವಚನಗಳಲ್ಲಿ ಸ್ವಾತಂತ್ರ್ಯದ ಹೊಳಪು ವಿಷಯವಾಗಿ ಡಾಕ್ಟರ್ ರಾಜೇಶ್ವರಿ ವಿರಕ್ತಮಠ, ಕಾಯಕನಿಷ್ಠೆ ಮತ್ತು ಶರಣೀಯರ ವಿಷಯವಾಗಿ ಡಾಕ್ಟರ್ ಕಟ್ಟಿ ವಿಜಯಲಕ್ಷ್ಮಿ ಗುರಿಕಾರ್ ಸಿಂಧನೂರ್ ಉಪನ್ಯಾಸ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನ ಕೊಪ್ಪಳ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಸಾವಿತ್ರಿ ಮುಜಂದಾರ್ ವಹಿಸಲಿದ್ದಾರೆ. ಮೂರನೇ ಗೋಷ್ಠಿ ಆಧುನಿಕ ವಚನ ವಾಚನ ನಡೆಯಲಿದೆ. ಅಧ್ಯಕ್ಷತೆಯನ್ನ ಡಾಕ್ಟರ್ ಸರ್ವಮಂಗಳ ಸಕ್ರಿ ವಹಿಸಲಿದ್ದಾರೆ. ಅನೇಕರು ವಚನ ವಾಚನ ಮಾಡಲಿದ್ದಾರೆ. ಸಂಜೆ 5:20ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ. ಅಧ್ಯಕ್ಷತೆಯನ್ನ ಲಲಿತಾ ಬಸನಗೌಡ ವಹಿಸಲಿದ್ದಾರೆ. ಸಮಾರೋಪ ನುಡಿಗಳನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ನುಡಿಯಲಿದ್ದಾರೆ. ಶರಣರ ವಚನ ಭಾವಾರ್ಥ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ನಡೆಯಲಿದೆ. ಅಂಬಾಪತಿ ಪಾಟೀಲ್, ಮಹಾಂತೇಶ್ ಮಸ್ಕಿ, ಮಲ್ಲಿಕಾರ್ಜುನ್ ವಕೀಲ್, ಡಾಕ್ಟರ್ ರೇಗಾ ಪಾಟೀಲ್, ಸುಮಂಗಲಾ ಸಕ್ತಿ, ಸವಿತಾ ಬಡಿಗೇರ್, ಪಾರ್ವತಿ ಎಸ್ ಅಮರ್ಖೇಡ್, ಅನುರಾಧ ಪಂಪನಗೌಡ ಪಾಟೀಲ್, ಜಯಲಕ್ಷ್ಮಿ ಸಿದ್ದನಗೌಡ ಪಾಟೀಲ್, ಪರಿಮಳ ನಾಗರಾಜ್ ಮಸ್ಕಿ, ಜ್ಯೋತಿ ಐದನಾಳ್, ಸರಸ್ವತಿ ಮಲ್ಲಿಕಾರ್ಜುನ್, ಶೇಖಪ್ಪ ಇಜೇರಿ, ಸಂಗೀತ ಸಾರಂಗಮಠ ಭಾಗವಹಿಸಲಿದ್ದಾರೆ ಎಂದರು. ನಂತರ ವಿವಿಧ ತಂಡಗಳಿಂದ ಶರಣ ಸಂಸ್ಕೃತಿ ಕಾರ್ಯಕ್ರಮಗಳು ಪ್ರದರ್ಶನವಾಗಲಿವೆ ಎಂದರು. ಪ್ರಥಮ ಕದಳಿ ಮಹಿಳಾ ವೇದಿಕೆಯಿಂದ ಸಮ್ಮೇಳನದ ಕುರಿತು ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇರೋದು ಅತ್ಯಂತ ಸಂತಸದ ವಿಷಯ. ಜೂನ್ 20ರಂದು ಮುಂಜಾನೆ ಧ್ವಜಾರೋಹಣ, ನಂತರದಲ್ಲಿ ಕಾರ್ಯಕ್ರಮಗಳು ಒಂದೊಂದಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದಕ್ಕೆ ನಾವು ಮಹಿಳಾ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಆರ್ಥಿಕ ಮೂಲಗಳು ಕೂಡ ನಾವು ಮಹಿಳೆಯರಿಗೆ ಸಂಘಟನಾ ಮೂಲಕ ಸಂಗ್ರಹಿಸಿದ್ದೀವಿ. ಆಮೇಲೆ ಸಾಕಷ್ಟು ಎಲ್ಲ ಮಹಿಳೆಯರನ್ನು ಇದರಲ್ಲಿ ಪಾಲ್ಗೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಆಮೇಲೆ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಪತ್ರಿಕಾ ಮಾಧ್ಯಮದವರೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಈ ಶರಣ ಸಾಹಿತ್ಯ ಪರಿಷತ್ತು 1896ರಲ್ಲಿ ಸುತ್ತೂರಿನ ಶ್ರೀಗಳು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ನಂತರದಲ್ಲಿ 1995ರಲ್ಲಿ ನಾಗಪ್ಪ ವಕೀಲರು, ಪ್ರಖ್ಯಾತ ನಾಗಪ್ಪ ವಕೀಲರು ರಾಯಚೂರಿನಲ್ಲಿ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದರು. ನಂತರದಲ್ಲಿ ಕದಳಿ ವೇದಿಕೆ ಅಂದರೆ ಇದು ಒಂದು ಮಹಿಳಾ ವಿಭಾಗ, ಸಾಹಿತ್ಯ ಪರಿಷತ್ತಿನ ಮಹಿಳಾ ವಿಭಾಗ. ಈ ವೇದಿಕೆ ಕೂಡ 1886ರಿಂದ ಕಾರ್ಯರೂಪದಲ್ಲಿದೆ. ಆಗಿನಿಂದ ನಾನೇ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದರ ಮುಖ್ಯ ಉದ್ದೇಶ ಅಂತಂದರೆ ಶರಣ ಸಂಸ್ಕೃತಿ ಎಲ್ಲರಿಗೂ ಬೇಕಾದಂತಹ ಸಂಸ್ಕೃತಿ. ಈ ಸಾಹಿತ್ಯ ಎಲ್ಲರ ಮಧ್ಯೆ ಬೆಳೆದಂತಹ ಸಾಹಿತ್ಯ, ಜಾತಿ ವರ್ಣ ವರ್ಗ ಭೇದವಿಲ್ಲದೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಅನೇಕ ಶರಣರು ಸುಮಾರು 770 ಮಹಾಗಣಗಳು ಈ ಒಂದು ಅನುಭವ ಮಂಟಪದಲ್ಲಿ ಸೇರಿ ಚಿಂತನೆ ಮಾಡಿ ನಡೆದು ನುಡಿದು ತೋರಿದಂತಹ ಸಾಹಿತ್ಯ ಇದು. ಇದು ಯಾರೊಬ್ಬರಿಂದ ರಚಿತವಾದದ್ದಲ್ಲ, ಆಮೇಲೆ ಯಾರೊಬ್ಬರಿಗೂ ಸೀಮಿತವಾದದ್ದಲ್ಲ. ಯಾವತ್ತೂ ಅಂದರೆ ಈಗ ಪ್ರಸ್ತುತ ಆಗಿರ್ಬೋದು, ಹಿಂದಿನ ಕಾಲದಲ್ಲಿ ಆಗಿರ್ಬೋದು, ಮುಂದೆಯೂ ಪ್ರಸ್ತುತವಾಗಿರುವಂತಹ ನೈತಿಕ ಸಂಹಿತೆ. ವಚನ ಸಾಹಿತ್ಯ ಅಂದರೆ ನೈತಿಕ ಸಂಹಿತೆ. ಹೀಗಾಗಿ ಇಂತಹ ಒಂದು ಸಾಹಿತ್ಯ ಪ್ರತಿಯೊಬ್ಬರ ಮನೆಗೂ ಮನಸ್ಸಿಗೂ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಶಾಲಾ ಕಾಲೇಜುಗಳಲ್ಲಿ ಹಾಗೆ ಮನೆಯಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳ ಮುಖಾಂತರ ನಾವು ಈ ಸಾಹಿತ್ಯವನ್ನು ಎಲ್ಲರ ಮನಸ್ಸಿಗೆ ತಲುಪಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬಹಳ ಅಂದರೆ ಸುಮಾರು 15-20 ವರ್ಷಗಳ ನಂತರ ಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಈ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಕದಳಿ ವೇದಿಕೆಯಿಂದ ಸಮ್ಮೇಳನ ನಡೆದಿದೆ. ಈಗ ನಾವು 1 ದಿನದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಸಮ್ಮೇಳನ ಯಶಸ್ಸಿಗೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಪರಿಷತ್ತಿನ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲರೂ ಕೂಡ ತನ್ನ ಹಣದಿಂದ ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಹಿಳಾ ಸಂಘಟನೆ ಕೂಡ ಅಧ್ಯಕ್ಷತೆ ನಾನೇ ಆಗಿದ್ದೀನಿ. ನಮ್ಮ ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ಹೀಗೆ ಎಲ್ಲರೂ ಮಹಿಳೆಯರು ಎಲ್ಲ ರೀತಿಯಿಂದ ಈ ಕಾರ್ಯಕ್ರಮದ ಯಶಸ್ಸಿಗೆ
ದುಡಿತಾ ಇದ್ದಾರೆ. ತಾವು ಕೂಡ ಇನ್ನೂ ಹೆಚ್ಚಿನ ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನೀವೆಲ್ಲರೂ ಹಾರೈಸ್ತಾ ಸಹಕರಿಸ್ತೀರಿ. ಲಕ್ಕಮ್ಮ ಈ ಶರಣೆ ರಾಯಚೂರಿನವರು, ಹಾಗೆ ಮುಕ್ತಾಯಕ ಕೂಡ ರಾಯಚೂರಿನವರು. ಅವರ ಬಗ್ಗೆ ಅಂದರೆ ಅವರ ಸಾಧನೆ ಬಗ್ಗೆ ಅಥವಾ ಅವರ ಶರಣ ಮಾರ್ಗದಲ್ಲಿ ಯಾವ ಥರ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಈ ಮೊದಲನೇ ಗೋಷ್ಠಿಯಲ್ಲಿ ಚರ್ಚೆ ಆಗ್ತಾನೆ. 2 ಗೋಷ್ಠಿಗಳು ನಡೀತಾ ಇದ್ದಾರೆ. ನಮ್ಮದೇ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಮತ್ತು ಶಿವಲೀಲಾ ಬಸನಗೌಡ ಇವರು ಇಲ್ಲಿ ಉಪನ್ಯಾಸಕರಾಗಿ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಆದ ನಂತರ 2ನೇ ಗೋಷ್ಠಿಯಲ್ಲಿ ಈಗ ಆಧುನಿಕ ವಚನಕಾರರು ಕೂಡ ಅನೇಕ ವಚನಕಾರರು ಇದ್ದಾರೆ, ವಚನಗಳನ್ನು ಬರಿತಾ ಇದ್ದಾರೆ. ಆ ವಚನ ಗೋಷ್ಠಿ ಕೂಡ ನಡೀತಾ ಇದೆ. ಸುಮಾರು 10-12 ವಚನಕಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ನಂತರದಲ್ಲಿ ಸಮಾರಂಭದಲ್ಲಿ ಸಮಾರೋಪ ನುಡಿಯನ್ನು ನಮ್ಮ ವಿಶ್ವವಿದ್ಯಾಲಯದ ರಾಯಚೂರಿನ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಕೆಳಗಿನ ಮನೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಸಪ್ಪ ತಿಪ್ಪಾರೆಡ್ಡಿ, ನಾಗರಾಜ್ ಮಸ್ಕಿ, ಅಂಬಾಪತಿ ಪಾಟೀಲ್, ಡಾಕ್ಟರ್ ಸರ್ವಮಂಗಳ ಸಕ್ತಿ, ಡಾಕ್ಟರ್ ರೇಖಾ ಪಾಟೀಲ್ ಉಪಸ್ಥಿತರಿದ್ದರು. ರಾಜ್ಯದ ರೈತರು, ನಿರುದ್ಯೋಗಿ ಯುವಕರು, ಬಡವರು, ವಿದ್ಯುತ್ ಗುತ್ತಿಗೆದಾರರು, ಜನಸಾಮಾನ್ಯರು, ಇಲಾಖೆಯ ಅಧಿಕಾರಿ ನೌಕರರು ಹಾಗೂ ನಿವೃತ್ತಿ ಮತ್ತು ಕುಟುಂಬ ಪಿಂಚಣಿದಾರರ ಹಿತದೃಷ್ಟಿಯಿಂದ ಟಾಟಾ ಪವರ್ ಕಂಪನಿಗೆ ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಪರವಾನಗಿ ನೀಡಬಾರದು. ವಿದ್ಯುತ್ ವಿತರಣಾ ಕಂಪನಿಗಳು ಸರ್ಕಾರದ ಅಧೀನದಲ್ಲಿಯೇ ಮುಂದುವರಿಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣಾ ನಿಗಮ ಕೆಪಿಟಿಸಿಎಲ್ ಅಧಿಕಾರಿ ಮತ್ತು ನೌಕರರ ಸಂಘಗಳ ಒಕ್ಕೂಟದ ವತಿಯಿಂದ ನಗರದ ಕೆಪಿಟಿಸಿಎಲ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದ ರೈತರು, ನಿರುದ್ಯೋಗಿ ಯುವಕರು, ಬಡವರು, ವಿದ್ಯುತ್ ಗುತ್ತಿಗೆದಾರರು, ಜನಸಾಮಾನ್ಯರು, ಇಲಾಖೆಯ ಅಧಿಕಾರಿ ನೌಕರರು ಹಾಗೂ ನಿವೃತ್ತಿ ಮತ್ತು ಕುಟುಂಬ ಪಿಂಚಣಿದಾರರ ಹಿತದೃಷ್ಟಿಯಿಂದ ಟಾಟಾ ಪವರ್ ಕಂಪನಿಗೆ ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಪರವಾನಗಿ ನೀಡಬಾರದು. ವಿದ್ಯುತ್ ವಿತರಣಾ ಕಂಪನಿಗಳು ಸರ್ಕಾರದ ಅಧೀನದಲ್ಲಿಯೇ ಮುಂದುವರಿಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ಅಧಿಕಾರಿ ಮತ್ತು ನೌಕರರ ಸಂಘಗಳ ಒಕ್ಕೂಟದ ವತಿಯಿಂದ ನಗರದ ಕೆಪಿಟಿಸಿಎಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಮುಂಬೈನ ಟಾಟಾ ಪವರ್ ಕಂಪನಿಯು ಜೆಸ್ಕಾಂ ವ್ಯಾಪ್ತಿಯ ರಾಯಚೂರು ಸೇರಿದಂತೆ ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಪರವಾನಗಿ ಕೋರಿ ಸಲ್ಲಿಸಿರುವ ಅರ್ಜಿಯನ್ನು ವಿರೋಧಿಸಿದರು. ಗೃಹ ಜ್ಯೋತಿ, ಭಾಗ್ಯಜ್ಯೋತಿ ಹಾಗೂ ಕುಟೀರ ಜ್ಯೋತಿ ಸರ್ಕಾರದ ಯೋಜನೆಗಳು ರದ್ದಾಗುವ ಸಾಧ್ಯತೆ ಇದ್ದು, ರೈತರಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ಹಾಗೂ ಸಬ್ಸಿಡಿ ಸೌಲಭ್ಯಗಳು ಸ್ಥಗಿತಗೊಳ್ಳುವ ಅಪಾಯವಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣದಿಂದ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಲಿದ್ದು, ಬಡತರು, ದೀನದಲಿತರು ಮತ್ತು ಹಿಂದುಳಿದ ವರ್ಗಗಳಿಗೆ ಉದ್ಯೋಗದಲ್ಲಿ ದೊರೆಯುತ್ತಿರುವ ಮೀಸಲಾತಿಗೆ ಧಕ್ಕೆಯಾಗಲಿದೆ. ವಿದ್ಯುತ್ ದರ ಏರಿಕೆಯಿಂದ ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳು ಸಂಕಷ್ಟಕ್ಕೆ ಸಿಲುಕಲಿದ್ದು, ಸಾವಿರಾರು ವಿದ್ಯುತ್ ಗುತ್ತಿಗೆದಾರರು ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತದೆ ಎಂದು ದೂರಿದರು. ಅನೇಕ ನೌಕರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಟ್ಟಿ ಬೆಳೆಸಿರುವ ವಿದ್ಯುತ್ ವ್ಯವಸ್ಥೆಯನ್ನು ಲಾಭದ ಉದ್ದೇಶ ಹೊಂದಿರುವ ಖಾಸಗಿ ಸಂಸ್ಥೆಗಳಿಗೆ ನೀಡುವುದು ಜನಸಾಮಾನ್ಯರ ಹಿತಕ್ಕೆ ವಿರುದ್ಧವಾಗಲಿದೆ ಎಂದು ಆರೋಪಿಸಿದರು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿರುವ ವಿದ್ಯುತ್ ಜಾಲವನ್ನು ಖಾಸಗಿ ಸಂಸ್ಥೆಗಳಿಗೆ ಒಪ್ಪಿಸುವುದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಆಪಾದಿಸಿದರು. ಇಲಾಖೆಯಲ್ಲಿ ಮಂಜೂರಾದ ಹುದ್ದೆಗಳಿಗಿಂತ ಅರ್ಧದಷ್ಟು ಸಿಬ್ಬಂದಿ ಕೊರತೆ ಇದ್ದರೂ ಸರ್ಕಾರದ ವಿವಿಧ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಸಾರ್ವಜನಿಕರು, ರೈತರು ಹಾಗೂ ಕೈಗಾರಿಕೆಗಳಿಗೆ ದಕ್ಷ ಮತ್ತು ಪ್ರಾಮಾಣಿಕ ಸೇವೆ ನೀಡಲಾಗುತ್ತಿದೆ. ಹೀಗಿರುವಾಗ ಖಾಸಗೀಕರಣ ಯಾವುದೇ ಪ್ರಯತ್ನವನ್ನು ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜೆಎಲ್ ಗೋಪಿ, ಸಂಜೀವ್ ಕುಮಾರ್, ನರಸಪ್ಪ ಮಣ್ಣಿಗಿರಿ, ವೆಂಕಟೇಶ್,
ಮಲ್ಲಣ್ಣ, ಶಿವಮೂರ್ತಿ, ರಾಮಕೃಷ್ಣ ಸೇರಿದಂತೆ ಅಧಿಕಾರಿ ಮತ್ತು ನೌಕರರು ಭಾಗವಹಿಸಿದರು. 12ನೇ ಶತಮಾನದ ಶರಣರು ಅನುಭವ ಮಂಟಪದಲ್ಲಿ ಎಲ್ಲಾ ಸಮುದಾಯದ ವಚನಕಾರರು ಹಾಗೂ ಮಹಿಳೆಯರು ತಮ್ಮ ಅನುಭವದ ಸಮಾಜದಲ್ಲಿನ ವಸ್ತುಸ್ಥಿತಿಗಳನ್ನು ವಚನಗಳ ರೂಪದಲ್ಲಿ ಪ್ರಸ್ತುತಪಡಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯ ನಡೆದಿದ್ದು ಇಂದಿಗೂ ಆ ವಚನಗಳು ಪ್ರಸ್ತುತವಾಗಿವೆ. ಹಾಗಾಗಿ ವಚನ ಸಾಹಿತ್ಯ ಮತ್ತು ಸಂವಿಧಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ವಚನಗಳು ಏಕರೂಪವಾಗಿರಲಿಲ್ಲ. ಶರಣರ ಅನುಭವದ ವಾಸ್ತವ ಸ್ಥಿತಿಯ ಅರಿವು ವಿಚಾರಗಳನ್ನ ಸಮಾಜಕ್ಕೆ ನೀಡಿದರು. ಹಾಗಾಗಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಯಲ್ಲಿ ವಚನಗಳ ಸಾರವನ್ನ ನೋಡುತ್ತೇವೆ. ಹಾಗಾಗಿ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದು ಬಸವಣ್ಣನವರು ಎಂದು ತಮ್ಮ ಉಪನ್ಯಾಸದ ನೆರವೇರಿಸಿ ಡಾಕ್ಟರ್ ಶಿವರಾಜ್ ಕೊಪ್ಪರ್ ಸಹಾಯಕ ಪ್ರಾಧ್ಯಾಪಕರು ಮಾತನಾಡಿದರು. ಅವರಿಂದು ಮಾರುತಿ ನಗರದ ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ 55ನೇ ಶಿವಾನುಭವ ಚಿಂತನಾಗೋಷ್ಠಿಯ ಉಪನ್ಯಾಸವನ್ನ ನೆರವೇರಿಸಿ ಮುಂದುವರೆದು ಮಾತನಾಡುತ್ತಾ 1947ರವರೆಗೆ ಬ್ರಿಟಿಷರು ಭಾರತವನ್ನ ಆಳಿದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶಕ್ಕೆ ಸಂವಿಧಾನದ ಅಗತ್ಯ ಬೇಕಾಗಿತ್ತು. ಸಂವಿಧಾನಕ್ಕೆ ಪ್ರಭಾವ ಬೀರಿದ 3 ಅಂಶಗಳು ಭಗತ್ ಸಿಂಗ್, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಹೀಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಮೌಲ್ಯಗಳು. ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳು ನಡೆದವು. ಫ್ರಾನ್ಸ್ ಕ್ರಾಂತಿ, ರಷ್ಯಾ ಕ್ರಾಂತಿ, ಅಮೆರಿಕ ಕ್ರಾಂತಿ. ಇದರಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ಅಂಶಗಳು. ಭಾರತದ ದಾರ್ಶನಿಕರ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದು, ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅವರ ತತ್ವ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದು. 12ನೇ ಶತಮಾನದ ಕಾಯಕ ತತ್ವ, ದಾಸೋಹ, ಸಾಮಾಜಿಕ ಸಮಾನತೆ, ಭಾತೃತ್ವ ಈ ಮೌಲ್ಯಗಳಿಗೆ ಮಹತ್ವವನ್ನು ನೀಡಿದ್ದಾರೆ. ನಾವು ಸಮೃದ್ಧಿಯಿಂದ ಜೀವನ ಮಾಡಿದ್ದೇವೆ ಎಂದರೆ ಸಂವಿಧಾನದಲ್ಲಿ ನಮಗೆ ನೀಡಿದ ಹಕ್ಕುಗಳ ಮುಖ್ಯ ಕಾರಣವಾಗಿದೆ. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹಕ್ಕುಗಳ ಬಗ್ಗೆ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಈ 7 ತತ್ವಗಳು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಯಾವ ಎಡಪಂಥಕ್ಕೂ ಅಲ್ಲದೆ ಬಲಪಂಥಕ್ಕೂ ಅಲ್ಲದೆ ಮನುಷ್ಯನನ್ನ ಕೇಂದ್ರೀಕರಿಸಿ ಬರೆದಿದ್ದಾಗಿದೆ. ಮಾನವತಾವಾದವನ್ನ ಆಧರಿಸಿ ಬರೆದಿದ್ದಾರೆ. 12ನೇ ಶತಮಾನದಲ್ಲಿ ಶರಣರು ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ನೀಡಿದರು. ಮಹಿಳಾ ಹಕ್ಕುಗಳ ಬಗ್ಗೆ, ಲಿಂಗ ಸಮಾನತೆಯ ಕುರಿತು ಸಮ ಸಮಾಜವನ್ನು ನಿರ್ಮಿಸಲು ಹೋರಾಡಿದರು. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತವೇ ಈ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ರಾಷ್ಟ್ರವೆಂದು ಘಂಟಾಘೋಷವಾಗಿ ಹೇಳಬೇಕಾಗಿದೆ. ಮಾನವತಾವಾದಕ್ಕೆ ಹೆಚ್ಚು ನೀಡಿದರು. ಮಹತ್ವ ನೀಡಿದ ಸಂವಿಧಾನದಲ್ಲಿ ತುಳಿತಕ್ಕೆ ಒಳಗಾದವರು ಮೇಲೆ ಬರಬೇಕಾಗಿದೆ. ಅತ್ಯುತ್ತಮವಾದದನ್ನು ನಾವು ಬೆಂಬಲಿಸಿ ಆ ತತ್ವಗಳನ್ನು ಅಳವಡಿಸಿಕೊಂಡು ನಮ್ಮ ಪೀಳಿಗೆಗೆ ಒಯ್ಯಬೇಕಾಗಿದೆ ಎಂದು ಕರೆ ನೀಡುತ್ತಾ ಉತ್ತಮ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ. ಇಂತಹ ಕಾರ್ಯಕ್ರಮಗಳು ನಾಡಿನೆಲ್ಲೆಡೆ ಮಾಡಿದರೆ ಸಮ ಸಮಾಜವನ್ನು ನಿರ್ಮಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದು ಹೇಳುತ್ತಾ ಅನೇಕ ಶಿವಶರಣರ ವಚನಗಳ ಪ್ರಸ್ತುತಪಡಿಸುತ್ತಾ ಉದಾಹರಣೆಗಳನ್ನು ತಿಳಿಸಿದರು. ಇಟ್ಕೊಂಡು ಸಂವಿಧಾನವನ್ನು ರಚಿಸಿರ್ತಕ್ಕಂತಹದ್ದನ್ನ ನಾವು ಕಾಣುತ್ತೇವೆ. ಅನುಭವ ಮಂಟಪದಿಂದ ಪ್ರಾರಂಭವಾಗಿರ್ತಕ್ಕಂಥ ವಚನ ಚಳುವಳಿ ಇವತ್ತಿಗೂ ಸಹ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಅದು ಮುನ್ನಡೀತಾ ಇದೆ ಅಂತ ಹೇಳಿದ್ರೆ ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಶ್ರೇಷ್ಠತೆ ಎಷ್ಟಿದೆ ಅಂತಕ್ಕಂತಹದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗಿದೆ. ನಾನು ಕೆಲವು ಅಂಶಗಳನ್ನು ಹೇಳ್ತೀನಿ, ಹೇಗೆ ವಚನ ಸಾಹಿತ್ಯದ ತತ್ವಗಳನ್ನು ನಾವು ನಮ್ಮ ಸಂವಿಧಾನದಲ್ಲೂ ಸಹ ಕಾಣಬಹುದು ಅಂತಕ್ಕಂಥದ್ದು. ಮೊದಲನೇದಾಗಿ ಹಕ್ಕುಗಳು. ಇವತ್ತು ನಾವೆಲ್ಲ ಇಷ್ಟು ಸಮೃದ್ಧಿಯಿಂದ ಜೀವನವನ್ನು ಮಾಡ್ತಾ ಇದ್ವಿ ಸಮಾಜದಲ್ಲಿ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳು.
ನಮಗೆ ಮೂಲಭೂತ ಹಕ್ಕುಗಳಿವೆ. ಸಂವಿಧಾನದಲ್ಲಿ ಯಾರಾದರೂ ಸಂವಿಧಾನದ ಬಗ್ಗೆ ಓದಿದ್ರೆ ತಮಗೆ ಗೊತ್ತಿರುತ್ತೆ. ಇವನ್ ಸಾಮಾನ್ಯರು ಸಹ ಹಕ್ಕುಗಳನ್ನು ಅರ್ಥ ಮಾಡ್ಕೋಬಹುದು. ಸಂವಿಧಾನದ 3ನೇ ಭಾಗದಲ್ಲಿ ನಾಗರಿಕರು ಸಮಾಜದಲ್ಲಿ ಚೆನ್ನಾಗಿ ಬದುಕಲಿ ಅಂತ ಹೇಳಿ 6 ರೀತಿಯ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇನ್ನುಳಿದ ನಾಯಕರ ನೇತೃತ್ವದಲ್ಲಿ ಕೆಲವು ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ನೀಡಿದ್ದಾರೆ. ನಾನು ಯಾಕೆ ಹಕ್ಕುಗಳ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ವಚನದಲ್ಲಿ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಬಹಳ ಸುಲಲಿತವಾಗಿ ಹೇಳ್ತಾ ಹೋಗ್ತಾರೆ. ನಿಮ್ಗೆಲ್ರಿಗೂ ಸಹ ಗೊತ್ತಿದೆ ಆ ವಚನ ಹೆಂಗೆ ಅಂತ ಹೇಳಿದ್ರೆ, ಇಡೀ ಕನ್ನಡ ನಾಡಿಗೆ ಚಿರಪರಿಚಿತವಾಗಿರ್ತಕ್ಕಂತಹ ವಚನ ಯಾವುದು ಅಂತ ಹೇಳಿದ್ರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. 7 ತತ್ವಗಳದಾವ ಇದರಲ್ಲಿ. ಸರ್, ಇದರಲ್ಲಿ ಎಲ್ಲಿ ಹಕ್ಕುಗಳಿದಾವ ಅಂತ ನೀವು ಕೇಳಬಹುದು. ಕಳಬೇಡ ಕೊಲಬೇಡ, ಕಳ್ಳತನ ಮಾಡಬೇಡ, ಇನ್ನೊಬ್ಬರಿಗೆ ಹಿಂಸಿಸಬೇಡ ಅಂದ್ರೆ ಅರ್ಥ ಸಮಾಜದಲ್ಲಿ ನಿನಗೆ ಯಾವ ರೀತಿಯ ಅವಕಾಶ. ಉದ್ಘಾಟನೆಯನ್ನು ನೆರವೇರಿಸಿ ಶ್ರೀಮತಿ ಶ್ರೀದೇವಿ RV ನಾಯಕ್ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ನವದೆಹಲಿರವರು ಮಾತನಾಡುತ್ತಾ, ಇಂದಿನ ಶ್ರೀಗಿರಿ ಅಭಯ ಆಂಜನೇಯ ದೇವಸ್ಥಾನದಲ್ಲಿ ಧರ್ಮಚಿಂತನ ಶಿವಾನುಭವ ಗೋಷ್ಠಿಯು 12ನೇ ಶತಮಾನದ ಶರಣರ ಅನುಭವ ಮಂಟಪವನ್ನು ನೆನಪಿಸುತ್ತದೆ. ಭಾರತದ ಧರ್ಮ ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕಾಗಿದೆ. ಮಕ್ಕಳಿಗೂ ಉತ್ತಮ ಸಂಸ್ಕಾರವನ್ನು ಕಲಿಸಬೇಕಾಗಿದೆ. ನಮ್ಮ ತಾತ ರಾಯಚೂರಿನ ದಿವಂಗತ A. ವೆಂಕಟೇಶ್ ನಾಯಕ್ ಮಾಜಿ ಸಂಸದರು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಅವರ ತತ್ವಗಳನ್ನು ಆಧರಿಸಿ ಮುನ್ನಡೆಯುತ್ತಿದ್ದೇವೆ. ಅವರ ಒಂದು ಮಾತು ನೆನಪಿಗೆ ಬರುತ್ತದೆ. ಮೊದಲು ನಿನಗೆ ಸಹಾಯ ಕೇಳಲು ಬಂದರೆ ಅದು ನಿನ್ನ ಪಾಲಿನ ಭಾಗ್ಯ ಎಂದು ಭಾವಿಸಿ ಅವರಿಗೆ ಸಹಾಯ ಮಾಡು. ಅವರು ದೇವರ ರೂಪದಲ್ಲಿ ನಿನ್ನನ್ನು ಕೇಳಲು ಬಂದಿದ್ದಾರೆ ಎಂದು ಭಾವಿಸಿ ಅವರಿಗೆ ಸಹಾಯ ಹಸ್ತ ಚಾಚು. ಅವರಿಗೆ ನೀನು ನೆರವಾಗು ಎಂದು ಹೇಳಿದ ಮಾತಿನಂತೆ ನಡೆಯುತ್ತಿದ್ದೇವೆ. ಇವಾಗ ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಮೊಬೈಲು, TV. ಇಂಥ ಕಾಲದಲ್ಲೇನೂ ಕೂಡ ಚಿಂತನೆ ಮಾಡಿ ಚಿಂತನ ಸಮಾವೇಶವನ್ನು ಗೋಷ್ಠಿಗಳನ್ನ ಆಯೋಜಿಸಿದ್ದಾರೆ ಅಂತಂದ್ರೆ ಈ ಒಂದು ಗಿರಿ ಅಭಯ ಆಂಜನೇಯ ಸ್ವಾಮಿಯ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿಅಂತಂದರೆ ನಾನು ಆಗಲೇ ಹೇಳಿದಾಗೆ ಈ ಮೊಬೈಲು, TV ಅನ್ನೋ ಕಾಲದಲ್ಲಿ ಈಗಿನ ಕಾಲದ ಮಕ್ಕಳುಗಳಿಗೆ ಏನಾಗಿದೆ ಅಂತ ಹೇಳಿ ಅಂದರೆ ದೇವರು, ದೇವಸ್ಥಾನ, ಹಿರಿಯರ ಮೇಲೆ ಗೌರವ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಮನೇಲಿ ಹೇಳಬೇಕು ಅಂತೇಳಿ ಅಂತಂದರೆ ನಾವು ನನ್ನ ಮಕ್ಕಳ ವಯಸ್ಸಲ್ಲಿದ್ದಾಗ ನಾವು ಅವಾಗಲೇ ಪೂಜೆ ಮಾಡಿ ರೊಟ್ಟಿ ಪಾಡಿ ಎಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮಾಡ್ತಿದ್ವಿ. ಆದರೆ ನನ್ನ ಮಕ್ಕಳಿಗೆ ಏನೂ ಕೆಲಸ ಬರಲ್ಲ, ಚಿಕ್ಕವ್ರಿಗೆ, ದೊಡ್ಡವ್ರಿಗೆ ಬರುತ್ತೆ. ಹಾಗಾಗಿ ಈ ಒಂದು ಚಿಂತನ ಗೋಷ್ಠಿ ಮಾಡಿ ಮಹಿಳೆಯರಿಗೆ, ಮಕ್ಕಳಿಗೆ, ಅಣ್ಣ ತಮ್ಮಂದರಿಗೆ ಯಾವ ರೀತಿ ಜೀವನ ನಡೆಸಬೇಕು, ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಉತ್ತಮ ಬಾಂಧವ್ಯ ಹೊಂದಿ ನಮ್ಮ ಸಮಾಜ, ನಮ್ಮ ಹಿಂದೂ ಸಂಪ್ರದಾಯನ ನಾವು ಹೇಗೆ ಬೆಳವಣಿಗೆ ಮಾಡಬೇಕು ಅನ್ನೋದು ಈ ಒಂದು ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಬಸವರಾಜ್ ಅಣ್ಣನವರು ಅವರ ತಂಡ ಅತ್ಯುತ್ತಮ ಕಾರ್ಯ ಮಾಡುತ್ತಿದ್ದಾರೆ. ನಾವೆಲ್ಲ ಅವರಿಗೆ ಎಲ್ಲಾ ರೀತಿಯಲ್ಲಿ ಬೆಂಬಲಿಸಬೇಕಾಗಿದೆ ಎಂದು ತಿಳಿಸಿದರು. ಆರಂಭದಲ್ಲಿ B. ಬಸವರಾಜ್ ಅಧ್ಯಕ್ಷರು, ದೇವಸ್ಥಾನ ಸಮಿತಿ ಅವರು ಮಾತನಾಡುತ್ತಾ, ಕಳೆದ 55 ಶಿವಾನುಭವ ಚಿಂತನ ಗೋಷ್ಠಿಗಳಿಂದ ಅನೇಕ ಶರಣರು ಉಪನ್ಯಾಸಕರನ್ನು ಕರೆಸಿ ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹ ಹಂಚುವ ಕಾರ್ಯ ಮಾಡುತ್ತಾ ಬಂದಿದ್ದೇವೆ. ಮಳೆಗಾಲ ಬಂದಾಗ ಕಾರ್ಯಕ್ರಮಗಳಿಗೆ ಅಡೆತಡೆ ಉಂಟಾಗುತ್ತದೆ ಎಂದು ತಿಳಿದು ಅನುಭವ ಮಂಟಪವನ್ನು ಕಟ್ಟುತ್ತಿದ್ದು, ಇದಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನದ ಲಭ್ಯತೆ ಇಲ್ಲದ ಕಾರಣ ಎಲ್ಲರೂ ಸೇರಿ ತನು ಮನ ಧನ ಸಹಾಯ ಬೇಕಾಗಿದೆ. ಈ ಕಾರ್ಯ ಮಾಡಲು ಅನೇಕ ಮಹನೀಯರ ಸಹಕಾರ ಕಾರಣ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸುಸಜ್ಜಿತ ಅನುಭವ ಮಂಟಪದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವ ನಿಟ್ಟಿನಲ್ಲಿ ನಿಮ್ಮ ಕಣ್ಮುಂದೆ ಕಾಣುವ ಅನುಭವ ಮಂಟಪ ಕಾರ್ಯ ಭರದಿಂದ ಸಾಗುತ್ತದೆ ಎಂದು ತಿಳಿಸಿದರು. ಸಾನ್ನಿಧ್ಯ ವಹಿಸಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮವೀರ ಸಂಗಮೇಶ್ವರ ಸ್ವಾಮೀಜಿಗಳು, ಕಿಲ್ಲೆ ಬೃಹನ್ಮಠ, ಮಂಗಳವಾರಪೇಟೆ ಹಾಗೂ ಉಡಂಗಲ್ ಖಾನಾಪುರ್ ಇವರು ಆಶೀರ್ವಚನ ನೀಡುತ್ತಾ, ದೇವರು ಇಲ್ಲ ಎನ್ನುವವರಿಗೆ ಭಕ್ತಿಯಿಂದ ನಾವು ಹುಡುಕಿದಾಗ ದೇವರು ಸಿಗುತ್ತಾನೆ. ನಮ್ಮ ಭಕ್ತಿ ಕೆಲಸ ಕರ್ತವ್ಯಗಳಲ್ಲಿ, ಕಾಯಕದಲ್ಲಿ ಕಾಣುತ್ತಾನೆ. ನಾವು ಹುಟ್ಟು ಸಾವಿನ ಮಧ್ಯ ಸತ್ಯದ ಹಾದಿಯಲ್ಲಿ ನಡೆದು ಭಗವಂತನ ನಡೆಸಿದ ರೀತಿಯಲ್ಲಿ ನಡೆಯಬೇಕಾಗಿದೆ. ಸಂವಿಧಾನದಲ್ಲಿನ ವಿಚಾರಣೆಗಳನ್ನು ಆಚರಣೆ ಮಾಡಿ ಸಮ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂದು ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಮಾತನಾಡುತ್ತಾ, ಅನುಭವ ಮಂಟಪಕ್ಕೆ ಅಧ್ಯಕ್ಷರಾದ B. ಬಸವರಾಜ್ ಅವರು ಸಾಕಷ್ಟು ಪರಿಶ್ರಮವನ್ನು ಪಡೆಯುತ್ತಿದ್ದು, ನಾವೆಲ್ಲರೂ ಕೈ ಜೋಡಿಸಿದಾಗ ಅನುಭವ ಮಂಟಪದ ಕಟ್ಟಡದ ಕಾರ್ಯ ಪೂರ್ಣಗೊಳಿಸುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿಶೇಷ ಸನ್ಮಾನ ಸ್ವೀಕರಿಸಿದ ಮಹಾದೇವಪ್ಪಂಗ ಗರ್ಜಾಪುರ್ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ ಶ್ರೀಮತಿ ಮಲ್ಲಮ್ಮ ಜಸ್ಕಾ ಇಲಾಖೆ, ಶ್ರೀ ಮಹಾದೇವಪ್ಪ ಮಿರ್ಜಾಪುರ್ ನಿವೃತ್ತ ಮುಖ್ಯ ಗುರುಗಳು, ಶ್ರೀ ಶಿವರಾಜ್ ಪತ್ಯಪುರ್ ಅತ್ಯುತ್ತಮ A ಗ್ರೇಡ್ ಪ್ರತಿನಿಧಿ,
ಹೀರಾರಲ್ ನಿವೃತ್ತ ಮುಖ್ಯ ಗುರುಗಳು ಭೀಮಣ್ಣ ಮುಖ್ಯ ಗುರುಗಳು ಇವರನ್ನ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. 3 ಸಲ ಮಳೆಯಲ್ಲಿ ನೆಂದು ಕಾರ್ಯಕ್ರಮವನ್ನು ಮುಂದೂಡುವಂಥ ಪರಿಸ್ಥಿತಿ ಬಂದದಕ್ಕೆ ಅವತ್ತಿನ ದಿನ ತೀರ್ಮಾನ ಮಾಡಿದ್ದು ಬಸವರಾಜ ಅಣ್ಣವರು, ನಾವು, ವಿನೋದ್ ಅವರು, ನರಸಯ್ಯ ಅವರು. ಏನೇ ಮಾಡಲಿ ಒಂದು ಅನುಭವ ಮಂಟಪ ಮಾಡೋಣ, ಒಂದು ಶೆಡ್ ಹಾಕ್ಸೇಬೇಕು ಅಂತ ಪ್ರಯತ್ನ ಮಾಡಿ ಶಾಸಕರ ಶಿವರಾಜ್ ಪಟೇಲ್ ಹತ್ರ 10 ಲಕ್ಷ ಕೇಳಿದ್ವಿ. ಅವ್ರು ಕೊಟ್ಟರು, ಲೆಟ್ರ್ ಕೊಟ್ಟರು, ಸ್ಯಾಂಕ್ಷನ್ ಆಯಿತು. ಬಂದು GPS ನೋಡಿದ್ರು, ಫೇಲ್ಯೂರ್ ಆಯಿತು. ಮತ್ತು ಬೋಸರ್ ಸಾಗರ್ ಕೇಳ್ಕೊ, ಅವರು 10 ಲಕ್ಷ ಕೊಟ್ಟು ಅದನ್ನು ಬಂದರು, GPS ನೋಡಿದ್ರು, ಅದು ಫೇಲ್ ಆಯಿತು. ಹಿಂಗಾಗಿ ಲಾಸ್ಟ್ ಕೊನೆ ಗಳಿಗೆಯಲ್ಲಿ ತೀರ್ಮಾನ ಆಯಿತು, ಒಂದು ಗ್ರಂಥನೇ ಬಿಡುಗಡೆ ಮಾಡೋಣ, ಅದ್ರ ಮುಖಾಂತರನೇ ಕಲೆಕ್ಷನ್ ಆದಂಥ ಅನುದಾನದಿಂದ ನಾವು ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ತಕ್ಕಂಗೆ ಎಲ್ಲರ ಸಹಕಾರ ಇದೆ. ಇದು ಇಟ್ಸ್ ನಾಟ್ ಎ ಸಿಂಗಲ್ ಮ್ಯಾನ್ ಆಫ್ ಬಸವರಾಜ್ ಆಗಿರ್ಬೋದು, ಜಲ್ದಾರ್, ನೋ ನಥಿಂಗ್, ಇಟ್ಸ್ ಎ ಟೀಮ್ ವರ್ಕ್. ಎಲ್ಲರೂ ಒಂದು ಸೇರಿ ಈಗೇನು ಪ್ರತಿ ಹಳ್ಳಿಗಳಿಗೆ ಹೋಗಿ ಒಂದು ಗ್ರಂಥ ಕೊಟ್ಟು ಬರ್ತಾ ಇದ್ದಾರೆ ಬಸವರಾಜಣ್ಣವರು. ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಎಷ್ಟು ಮೆಚ್ಚುಗೆ ಮಾಡಿದ್ರು ಕಡಿಮೆನೇ ನಾವು. ಯಾಕಂದರೆ ಆ ಕಲೆಕ್ಷನ್ ಆಗಲೇಬೇಕು, ಈ ಕಂಪ್ಲೀಟ್ ಈ ಸ್ಟೇಜನ್ನು ಮುಗಿಸಲೇಬೇಕು ಅನ್ನೋದೇನು ಛಲ ತೊಟ್ಟಿದಾರಲ್ಲ, ಅದಕ್ಕೆ ನಾವಂತೂ ಖಂಡಿತವಾಗಿ ಅವ್ರ ಬೆನ್ನಿಗೆ ಬೆನ್ನಾಗಿದ್ದೀವಿ. ಖಂಡಿತವಾಗಿ ಬರೋ ದಿನಗಳಲ್ಲಿ ಇನ್ನೊಂದು ತಿಂಗಳಲ್ಲಿ ಇದನ್ನು ಒಂದು ಹಂತಕ್ಕೆ ತಂದು ಮುಟ್ಟಿಸ್ತೀವಿ ಅಂತ ಇವತ್ತು ನೀವು ಮಾತು ಕೊಡ್ತಾ ಇದ್ದೀವಿ. ಆ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾನೆ ನಮಗೆ ಒಂದು ಅನುಭವ ಮಂಟಪವನ್ನು ಮಾಡೋಣ ಅಂತ ಹೇಳ್ತಕ್ಕಂಥ ಮನವಿಗೆ ಭಾಳಷ್ಟು ಜನ ಇನ್ನೂ ಪುಸ್ತಕ ಬಿಡುಗಡೆ ಆಗಿಲ್ಲ. ನಾವು ಒಂದು ತಿಂಗಳ ಮುಂಚೆನೇ 500 ಪುಸ್ತಕಗಳ ಒಂದು ಒಬ್ಬೊಬ್ಬರು 20 ಪುಸ್ತಕ ತೊಗೊಂಡು 10,000 ರೂಪಾಯಿ ಅಡ್ವಾನ್ಸ್ ಅನ್ನು ಕೊಡಲಿಕ್ಕೆ ಸಾಧ್ಯತೆ ಆಗಿರೋದು ನಮ್ಮ ಮೇಲಿರ್ತಕ್ಕಂಥ ವಿಶ್ವಾಸ. ಆಮೇಲೆ ಅವರ ಕಳಕಳಿ ಇಲ್ಲ, ಇದು ಬೆಳಿಬೇಕು, ಇದು ಅಭಿವೃದ್ಧಿ ಆಗ್ಬೇಕಂತಕ್ಕಂಥ ಕಳಕಳಿಯಿಂದ ಭಾಳಷ್ಟು ಇಲ್ಲಿ ಕುಂತಂಥ ಭಾಳಷ್ಟು ಜನ ನಮ್ಮ ಆತ್ಮೀಯರು ಇದಕ್ಕೆ ಸಹಕಾರವನ್ನು ನಾನು ಯಾವತ್ತೂ ನೆನೆಸ್ತೀನಿ. ವಿಶೇಷವಾಗಿ ನನ್ನ ಅಣ್ಣನವರಾದಂಥ ರವೀಂದ್ರ ಜಲ್ದಾರ್ ಅಣ್ಣವರು ನಮ್ಮ ಜೊತೆಗೆ ಭಾಳಷ್ಟು ಕೆಲಸ ಮಾಡಿ ಭಾಳಷ್ಟು ಜನ ಆ ಪುಸ್ತಕ ತರಬೇಕಾದ್ರೆ ಭಾಳಷ್ಟು ಶ್ರಮ ಹಾಕಿದ್ವಿ. ಸುಮಾರು 8 ತಿಂಗಳ ಭಾಳಷ್ಟು ಶ್ರಮ ಮಾಡಿ ಇವತ್ತು ಅದು ಮಾಡಿದ್ವಿ. ಅದ್ರ ಜೊತೆಗೆ ಆ ಶ್ರಮದ ಫಲವಾಗಿ ಇವತ್ತು ಒಂದು ಭವ್ಯ ಅನುಭವ ಮಂಟಪ ಇವತ್ತು ನಿರ್ಮಾಣ ಆಗ್ತಿದೆ. ಸ್ವಾಮೀಜಿಗಳು ಅದೇ ಕೇಳ್ತಾ ಇದ್ದರು, ಇಲ್ಲ ಭಾಳ ಚೆನ್ನಾಗಾಗಿದೆ ಅಂತೇಳಿ ಒಂದು ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಅದು ತಮಗೆಲ್ಲರಿಗೂ ಸಲ್ಲುತ್ತದೆ. ಯಾಕಂದರೆ ಸ್ವಾಮೀಜಿಗಳು ಏನು ಮಾತಾಡ್ಯಾರ ಅದು ನಿಮಗೆ ಸಲ್ತದ. ಯಾಕಂದರೆ ನಿಮ್ಮ ಒಂದು ಅನುಭವ ಮಂಟಪ ಅದು ನಿಮಗಾಗಿರೋದು, ನಿಮ್ಮ ಸಲುವಾಗಿ ಇರೋದು ಅದು. ಹಿಂಗಾಗಿ ಅದನ್ನು ನಾವು ಸರಿಯಾಗಿ ಸದುಪಯೋಗ ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಮಾಡ್ತಾ, ಇನ್ನು ಮುಂದಿನ ದಿನಮಾನಗಳಲ್ಲಿ ಈಗ ನಮ್ಮ ಪುಸ್ತಕಗಳು ಸಹಿತ ಇನ್ನೂ 1,000 ಪುಸ್ತಕಗಳು ಇದ್ದಾವೆ. ನಾನು ಬೇರೆ ಬೇರೆ ಮೊನ್ನೆ ಮಲಿಯಾಬಾದ್ ಶಾಲೆ ಮತ್ತು ಉಡಮಗಲ್ ಖಾನಾಪುರ ಶಾಲೆ, ಮಠಮಾರಿ, ದಿನ್ನಿ, ಗಾರಲ್ ದಿನ್ನಿ ಮತ್ತು ಸಿಂಗನೋಡಿ, ಬಾಯಿದೊಡ್ಡಿ ಹಲವಾರು ಶಾಲೆಗಳಿಗೆ ಹೋಗಿ ಆ ಪುಸ್ತಕಗಳನ್ನು ವಿತರಿಸ್ತಕ್ಕಂಥದ್ದು, ಅದರಿಂದ ರೊಕ್ಕ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಯಾಕಂದ್ರೆ ಆ ರೊಕ್ಕದಿಂದನೇ ಇವತ್ತು ಈ ಒಂದು ಅನುಭವ ಮಂಟಪ ಮಾಡಲಿಕ್ಕೆ ಇದು ಮಾಡ್ತಿದ್ವಿ. ಇನ್ನೊಂದು ಇಷ್ಟೇ ಅಮೌಂಟ್ ಸಾಲ್ತಾ ಇಲ್ಲ. ನಮ್ಮ ಕನಕಲಕ್ಷ್ಮಿ ಬ್ಯಾಂಕಿನ ಅಧ್ಯಕ್ಷರು ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿಲ್ಲ, ಸರ್ ಹಿಂಗೆ ಮಾಡಕತ್ತೀವಿ, ಸಾಲ ಕೊಡ್ರಿ ಅಂತೇಳಿದ್ರೆ ಈಗ 10 ಲಕ್ಷ ರೂಪಾಯಿ ಸಾಲ ಈಗ ತೊಗೊಂಡು ಅದನ್ನು ಯಾಕೆ ನಿಲ್ಲಿಸ್ಬಾರ್ದು, ಅದು ಪ್ರಾರಂಭ ಮಾಡ್ಬೇಕು, ಅದು ಮುಂದಿನ ಹೆಂಗನಾಗಲ್ಲ ಅಂತೇಳಿ ಇವತ್ತು ಕೈ ಇಟ್ಟಿವಿ. ಅದಕ್ಕೆ ತಾವೆಲ್ಲರೂ ನಮ್ಮ ಜೊತೆಗೆ ನೀವು ಸಹಿತ ಇದನ್ನು ತೀರಿಸಲಿಕ್ಕೆ ಪ್ರತಿಯೊಬ್ಬರು ಸಹಿತ ಪುಸ್ತಕಗಳು ತಗೊಳ್ಳೋ ಮುಖಾಂತರ ಅಲ್ಲಿ ವೇದಿಕೆ ಮುಂದಾದ ಪುಸ್ತಕಗಳ ಮಾರಾಟಕ್ಕಿವೆ. ಯಾರಿಗೆ ಸಿಕ್ಕಿಲ್ಲ 500 ರೂಪಾಯಿಯನ್ನು ಕೊಟ್ಟು ತಾವು ಪುಸ್ತಕಗಳನ್ನು ಖರೀದಿ ಮಾಡೋ ಮುಖಾಂತರ ಈ ಒಂದು ಅನುಭವ ಮಂಟಪಕ್ಕೆ ತಮ್ಮ ಕೈ ಜೋಡಿಸ್ಬೇಕು. ಸತ್ಕಾರ್ಯದಲ್ಲಿ ನಮ್ಮದು ಆದಂತಕ್ಕಂಥ ಒಂದು ಮನೋಭಾವನೆಯಿಂದ ಸಹಾಯ ಮಾಡ್ಬೇಕಂತೇಳಿ ಕೇಳಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರಾಗಿರ್ಬೋದು, ಉದ್ಘಾಟಕರಾಗಿರ್ಬೋದು, ನಮ್ಮ ಉಪನ್ಯಾಸಕರಾಗಿರ್ಬೋದು ಎಲ್ಲ ವಿಚಾರಗಳನ್ನು ಸಾಂದರ್ಭಿಕವಾಗಿ ಮತ್ತು ವಿಶ್ಲೇಷವಾಗಿ ತಮಗೆಲ್ಲರಿಗೂ ಸಹಿತ ತಿಳಿಸಿದವರಾಗಿದ್ದಾರೆ. ಸಮಯದ ಅಭಾವದಿಂದ ಜಾಸ್ತಿ ಏನು ಮಾತನಾಡಲಾರ್ದೇ ಎಲ್ಲರೂ ಸಹಿತ ಹೇಳಿದರು, ವಚನ ಸಾಹಿತ್ಯ ಮತ್ತು ಸಂವಿಧಾನಕದ ಮೌಲ್ಯಗಳನ್ನು ಎಲ್ಲವೂ ಸಹಿತ ಒಂದೇ ರೀತಿಯಾಗಿರುವಂಥದ್ದು. ನಮ್ಮ ದೇಶ, ನಮ್ಮ ವಚನ ಸಾಹಿತ್ಯ ಸಮಾಜಕ್ಕೆ ನೀಡಿರುವಂತಹ ಅದರದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಅಥವಾ ನಾವು ಆ ಸಂಸ್ಕೃತಿಯನ್ನು ಯಾವ ರೀತಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನು ಎಲ್ಲರೂ ಸಹಿತ ವಿಚಾರವಾಗಿ ತಮಗೆಲ್ಲರಿಗೂ ಸಹಿತ ತಿಳಿಸಿದರು. ಆದರೆ ನಾವೆಲ್ಲರೂ ಸಹಿತ ಆಲೋಚನೆ ಮಾಡ್ಕೊಳ್ಬೇಕು. ಇವತ್ತಿನ ಎಷ್ಟೋ ಜನರು ಸಹಿತ ನಾವೆಲ್ಲರೂ ಆಲೋಚನೆ ಮಾಡುವಂಥ ವಿಚಾರ ಏನು ಅಂತಂದರೆ, ದೇವರೆಲ್ಲಿದ್ದಾನೆ ಅಂತ ನಾವು ಪ್ರಶ್ನೆ ಮಾಡ್ತೇವೆ. ದೇವರೆಲ್ಲಿದ್ದಾನೆ? ಭಾಳಷ್ಟು ಭೂಕಂಪಗಳಾಗ್ತವೆ, ಭಾಳಷ್ಟು ಮಳೆ ಬೆಳೆ ಎಲ್ಲ ನಷ್ಟವಾಗ್ತವೆ, ಆದರೂ ಸಹಿತ ದೇವರು ಅದನ್ನು ತಡೆಯೋದಿಲ್ಲ. ಎಲ್ಲಿದ್ದಾನೆ ದೇವರು ಅಂತ ನಾವು ವಿಚಾರ ಮಾಡ್ತೇವೆ. ಹೀಗೆ ಯಾರೋ ಒಬ್ಬ ವ್ಯಕ್ತಿ ಏನು ಮಾಡಿದ್ದ ಅಂತಂದರೆ, ತನ್ನ ಮಗನಿಗೆ ದೇವರಿಲ್ಲ ಅಂತ ಹೆಸರಿಟ್ಟನಂತೆ. ಮಗನ ಹೆಸರೇನೆ ದೇವರಿಲ್ಲ ಅಂತ ಹೆಸರಿಟ್ಟ. ಎಲ್ಲರೂ ಸಹಿತ ಅವನಿಗೆ ಬೈದ್ರಂತ, ಯಾಕೆ ಮಗನಿಗೆ ದೇವರಿಲ್ಲ ಅಂತ ಹೆಸರಿಟ್ಟೀಯ ಅಂತ.
ಆಗ ವ್ಯಕ್ತಿ ಹೇಳಿದ್ದಂತೆ, ಇಲ್ಲ ಒಂದಲ್ಲ ಒಂದಿನ ಮುಂದೆ ಈ ನಮ್ಮ ಹುಡುಗ ದೇವರಿಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ತಾನೆ, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾನೆ, ಅದಕ್ಕೆ ದೇವರಿಲ್ಲ ಅಂತೇಳಿ ಹೆಸರಿಟ್ಟಿದ್ದೀನಿ ಅಂದ್ರಂತ. ಒಂದಿನ ಆ ವಿದ್ಯಾರ್ಥಿ ವೇದಿಕೆಯ ಮೇಲೆ ಉಖ್ಯಾತ ಉದ್ಯಮಿಗಳು ಹಾಗೂ ಕೊಡುಗೈ ದಾನಿಗಳಾದ ಗೋಪಾಲಯ್ಯ ಶ್ರೀ ಬಾಬುರಾವ್ ಗುಣಿಸಿ ಅಧ್ಯಕ್ಷರು, SKES ಪ್ಯಾರಾಮೆಡಿಕಲ್ ಕಾಲೇಜ್ ಮೀನು ಗೋಪಾಲ್ ಅಧ್ಯಕ್ಷರು, ಕನಕಲಕ್ಷ್ಮಿ ಸಹಕಾರ ಬ್ಯಾಂಕ್ ಇನ್ನಿತರದ್ದು ಉಪಸ್ಥಿತರಿದ್ದರು. ಬಾದ್ಮಿ ಅಮಾವಾಸ್ಯೆ ಅನ್ನ ದಾಸೋಹಿಗಳಾದ ಸೋಮಶೆಟ್ಟಿ ಶ್ರೀನಿವಾಸ್, ಮ್ಯಾದರ್ ರಾಮಣ್ಣ, ಶಿವಕುಮಾರ್ ರೈಲ್ವೆ ಪೊಲೀಸ್, ಅಮರೇಗೌಡ, SBI ಪವನಗೌಡ, ಮಹಾಲಕ್ಷ್ಮಿ ಜ್ಯುವೆಲರ್ಸ್, HM ಸುರೇಶ್ ಶಿವಶಂಕರ್ ಟ್ರಾನ್ಸ್ಪೋರ್ಟ್, ಹುಲಿಗೆಪ್ಪ ಉಪ್ರಾಳ್, K ವೇಣುಗೋಪಾಲ್, ಕನಕಲಕ್ಷ್ಮಿ ಸಹಕಾರ ಬ್ಯಾಂಕ್, K ರಾಮಚಂದ್ರ ಕರ್ಲೆಗಂಜ್ ವರ್ತಕರು, ಶಿವಪ್ಪ ಗಾಣದಾಳ್ ವಾರ್ಡನ್, ರಾಮಕೃಷ್ಣ ಜೆಸ್ಕಾಂ ಇಲಾಖೆ, ಬಬುಲ್ ರೆಡ್ಡಿ ಶಿಲ್ಪಾ ಮೆಡಿಕೇರ್ ಹನುಮಂತಿ, K ಶ್ರೀ ರೇವಣಸಿದ್ರಪ್ಪ ಗರಡಿ ಶಿಕ್ಷಕರು, ಮಲಿಯಾಬಾದ್ ಸೋಮಶೇಖರ್, ಸುಧಾಕರ್ ಇವರನ್ನ ಸನ್ಮಾನಿಸಲಾಯಿತು. ಆರಂಭದಲ್ಲಿ ಮರಿಲಿಂಗಪ್ಪ ಹಾಗೂ ರಾಮಣ್ಣ ಮೆದರ್ ಪ್ರಾರ್ಥನೆಯನ್ನ ನೆರವೇರಿಸಿದರು. ಸ್ವಾಗತವನ್ನ ಷಣ್ಮುಖಪ್ಪ ವಲ್ಕಮ್ ದಿನ್ನಿ ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನ ಭೀಮಣ್ಣ ಗಂಗಾರಾವ್ ಉಪನ್ಯಾಸಕರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಪದಾಧಿಕಾರಿಗಳು, ಸೂರ್ಯೋದಯ ವಾಕಿಂಗ್ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ಮುಖಂಡರು ಭಾಗವಹಿಸಿದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ,
ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ನೆಪದಲ್ಲಿ ರಾಯಚೂರು ನಗರ ಹಾಗೂ ಗ್ರಾಮೀಣ ವ್ಯಾಪ್ತಿಯ ಹಲವು ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವ ನಿರ್ಧಾರವನ್ನ ಕೈಬಿಡಬೇಕು ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿ ಎಐಡಿಎಸ್ಒ ಮತ್ತು ಸಾರ್ವಜನಿಕ ಶಾಲೆ ಉಳಿಸಿ ಸಮಿತಿಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ನೆಪದಲ್ಲಿ ರಾಯಚೂರು ನಗರ ಹಾಗೂ ಗ್ರಾಮೀಣ ವ್ಯಾಪ್ತಿಯ ಹಲವು ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವ ನಿರ್ಧಾರವನ್ನು ಕೈಬಿಡಬೇಕು ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿ ಎಐಡಿಎಸ್ಒ ಮತ್ತು ಸಾರ್ವಜನಿಕ ಶಾಲೆ ಉಳಿಸಿ ಸಮಿತಿಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ಹಿಂಪಡೆಯಬೇಕು ಹಾಗೂ ಅಂಡ್ರೂನ್ ಖಿಲ್ಲಾ ಕೋಟೆಯ ಬಾಲಕಿಯರ ಉರ್ದು ಪ್ರೌಢಶಾಲೆ, ಅಸ್ಕೆಯಾಳ್ ಆಶ್ರಯ ಕಾಲೋನಿ, ಶ್ರೀರಾಮನಗರ ಕ್ಯಾಂಪ್, ವಿಜಯನಗರ ಕ್ಯಾಂಪ್, ಗೋಲ್ ಮಾರ್ಕೆಟ್, ದೇವರ ಕಾಲೋನಿ, ಕುಲಸುಂಬಿ ಕಾಲೋನಿ, ಮಲಿಯಾಬಾದ್ ಕ್ಯಾಂಪ್ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವ ಕ್ರಮವನ್ನು ಕೈಬಿಡುವಂತೆ ಒತ್ತಾಯಿಸಿದರು. ಅಸ್ಕೆಯಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ನಿರ್ಮಾಣವನ್ನು ಕೂಡಲೇ ಆರಂಭಿಸಬೇಕು. ಅಲ್ಲಿಯವರೆಗೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ತರಗತಿಗಳು ನಡೆಯುವಂತೆ ವಾರದೊಳಗೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ವಿಜಯನಗರ ಕ್ಯಾಂಪ್ನಲ್ಲಿರುವ ಶಿಥಿಲಾವಸ್ಥೆಯ ಸರ್ಕಾರಿ ಶಾಲೆಯ ಕಟ್ಟಡವನ್ನು ತೆರವುಗೊಳಿಸಿ ನೂತನ ತರಗತಿಗಳನ್ನು ನಡೆಸಲು ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಖಾಲಿ ಇರುವ 5,624 ಶಿಕ್ಷಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಜೊತೆಗೆ 266 ಏಕೋಪಾಧ್ಯಾಯ ಶಾಲೆಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನು ನೇಮಕ ಮಾಡಬೇಕು. ದುಸ್ಥಿತಿಯಲ್ಲಿರುವ 874 ಶಾಲಾ ಶೌಚಾಲಯಗಳನ್ನು ತುರ್ತು ಆಧಾರದ ಮೇಲೆ ದುರಸ್ತಿಗೊಳಿಸಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡುವುದಿಲ್ಲ. ಸರ್ಕಾರಿ ಶಾಲೆ ಮುಚ್ಚಲು ಸರ್ಕಾರದ ನಿರ್ಧಾರ ವಾಪಸ್ ತಗೊಳ್ಳಿ. ಮುಚ್ಚಲು ಬಿಡುವುದಿಲ್ಲ. ಒಂದು ಸರ್ಕಾರಕ್ಕೆ ಧಿಕ್ಕಾರ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹಿಂಪಡೆಯಿರಿ ಮತ್ತು ಸರ್ಕಾರಿ ಶಾಲೆಗಳನ್ನು ವಿಲೀನ ಮಾಡುವುದನ್ನು ಕೈಬಿಡಿರಿ. ನಗರದ ಆಂಧ್ರನ್ ಕಿಲ್ಲಾ ಬಾಲಕಿಯರ ಉರ್ದು ಪ್ರೌಢಶಾಲೆ, ಅಸ್ಕ್ಯಾಳ್ ಶಾಲೆ, ಆಶ್ರಯ ಕಾಲೋನಿ, ಶ್ರೀನಗರ ಕ್ಯಾಂಪ್, ವಿಜಯನಗರ ಕ್ಯಾಂಪ್, ಗೋಲ್ ಮಾರ್ಕೆಟ್, ದೇವರ ಕಾಲೋನಿ, ಕುಲ್ಸಿಮಿ ಕಾಲೋನಿ, ಮಲಿಯಾಬಾದ್ ಕ್ಯಾಂಪ್ ಇತ್ಯಾದಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದನ್ನು ಈ ಕೂಡಲೇ ನೀವು ಕೈಬಿಡಬೇಕು. ವಿಲೀನ ಮಾಡುವುದನ್ನು ಕೈಬಿಡಬೇಕು. ಕೂಡಲೇ ಅಸ್ಕ್ಯಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನು ನಿರ್ಮಾಣ ಕೈಗೆತ್ತಿಕೊಳ್ಳಬೇಕು. ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ಮಕ್ಕಳಿಗೆ ಸಂಪೂರ್ಣ ತರಗತಿಗಳನ್ನು ನಡೆಯಲು ವಾರದೊಳಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಸರ್. ಅದೇ ರೀತಿಯಾಗಿ ವಿಜಯನಗರ ಕ್ಯಾಂಪ್ ಶಿಥಿಲಾವಸ್ಥೆಯಲ್ಲಿರುವ ಸರ್ಕಾರಿ ಶಾಲೆಯನ್ನು ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಅಲ್ಲಿಯವರೆಗೆ ಮಕ್ಕಳಿಗೆ ತರಗತಿ ನಡೆಸಲು ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಖಾಲಿ ಇರುವ 5,624 ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ 266 ಏಕೋಪಾಧ್ಯಾಯ ಶಾಲೆಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನು ನೇಮಕ ಮಾಡಬೇಕು ಸರ್. ದುರಸ್ಥಿತಿಯಲ್ಲಿರುವ 874 ಶೌಚಾಲಯಗಳನ್ನು ಯುದ್ಧೋಪಾದಿಯಲ್ಲಿ ದುರಸ್ತಿಗೊಳಿಸಿ ಶುದ್ಧ ಕುಡಿಯುವ ನಮ್ಮ ಮುಂದಿಟ್ಟಿರ್ತಕ್ಕಂಥ ಬೇಡಿಕೆಯಲ್ಲಿ ಮೊದಲನೇದಾಗಿ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಬಗ್ಗೆ ಅಂದರೆ ಶಾಲೆಗಳನ್ನು ಹತ್ತಿರದ ಸುತ್ತಮುತ್ತ ಶಾಲೆಗಳನ್ನು ವಿಲೀನಗೊಳಿಸೋದ್ರ ಬಗ್ಗೆ ಮಾತಾಡಿದ್ದೀರಿ ಅಲ್ವಾ? ಅದು ಸರ್ಕಾರದ ಹಂತದಲ್ಲಿದ್ದು ಇದುವರೆಗೆ ಯಾವುದೇ ಶಾಲೆಯನ್ನು ಮುಚ್ಚಿಲ್ಲ. ಅದು ಸರ್ಕಾರದ ಇನ್ನೂ ಅದು ಫೈನಲ್ ಡಿಸಿಷನ್ ಅದ್ರ ಬಗ್ಗೆ ಆಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡಂಗಿಲ್ಲ. ನೀವು ಕೊಟ್ಟಂತ ಮನೆಯನ್ನು ಸರ್ಕಾರ ಕಳಿಸ್ತೇನೆ. ಇನ್ನು ನಗರದ ಅಂದ್ರನ್ ಕಿಲ್ಲಾ ಬಾಲಗುರ್ದು ಪ್ರೌಢಶಾಲೆ ಕೂಡ ಇಲ್ಲಿಗಳೆಲ್ಲ ಈ ಯಾವುದು ಕೂಡ ಮುಚ್ಚಕ್ಕೆ ಅದ್ರ ಬಗ್ಗೆ ಅದು ಒಂದಕ್ಕೆ ರಿಲೇಟೆಡ್ ಇರ್ತಕ್ಕಂಥದ್ದು. ಇನ್ನು ಅಸ್ಕ್ಯಾಳ್ ಶಾಲೆಗಳ ಬಗ್ಗೆ ಬಂದಾಗ ಅಸ್ಕ್ಯಾಳ್ ಶಾಲೆಯಲ್ಲಿ ಏನಪ್ಪ ಅಂತಂದರೆ ಈಗ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಮತ್ತು ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳನ್ನು ನೆಲಸ ಮಾಡಿದ್ದೀವಿ. ಅಲ್ಲಿ ತೀವ್ರ ಕೊಠಡಿಗಳ ಸಮಸ್ಯೆ ಇರೋ ಕಾರಣ ನಾನು ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ರಾಯಚೂರಿಗೆ ಈ ಟೈಡ್ ಅಂತ ಒಂದು CSR ಫಂಡ್ ಕಡೆಯಿಂದ ನಮಗೆ ಕಂಟೈನರ್ ಆರ್ ಪೋರ್ಟೇಬಲ್ ಕ್ಲಾಸ್ ರೂಮ್ ಕೊಡಬೇಕು, 5 ಕೊಡಬೇಕಂತ ನಾನು ಬರೆದಿನಿ. ನಾನು ಬರೆದು ಹಾಕಿದ್ದೀನಿ. ಒಂದು ಕಾಪಿ ಕೊಡ್ತೀನಿ. ಅದು ಕಂಟೈನರ್ ಅಂದರೆ ಒಂದೇ ಸಲ ತಂದು ಅಲ್ಲಿ ಇಟ್ಬಿಡ್ತೇವೆ. ಅದರಲ್ಲಿ ಸೀಟ್ ಇರ್ತದೆ. ಮೊನ್ನೆ ಟೈಡ್ 25 ಮೇಗೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಅವ್ರು ಹೇಳಿದಾಗ ನನಗೆ ಅನುಕೂಲ ಆಯಿತು ಅಂತ ಏನಪ್ಪ ಅಂದರೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತಿಗೆ 5 ಕೊಡಬೇಕು ಅಂತ ನಾನು ಇದು ಮಾಡಿದ್ದೀನಿ. ಹೋದಾಗ ನಾನು ಖುದ್ದಾಗಿ ಮತ್ತೆ ಭೇಟಿಯಾಗಿ ಕೂಡ ಅಲ್ಲಿ ಬರ್ತೀನಿ. ಇನ್ನು ವಿಜಯನಗರ ಕ್ಯಾಂಪಲ್ಲಿ ಇರ್ತಕ್ಕಂಥ 2 ರೂಮ್ಗಳ ಶಿಥಿಲಾವಸ್ಥೆಗಳು ಮಕ್ಕಳಿಗೆ ಯಾವುದೇ ರೀತಿ ಹಾನಿ ಆಗಲಿಲ್ಲದಂಗೆ ನಾವು ಬೇರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಕೂಡ ನಾವೀಗ ನಮ್ಮ CRಗಳು ಭೇಟಿ ನೀಡಿ ವರದಿಯನ್ನು ತಂದಿದ್ದಾರೆ ಮಾಡ್ತೇವೆ.
ಇನ್ನು ಭರ್ತಿ ಖಾಲಿ ಹುದ್ದೆ ಭರ್ತಿ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ನೀವು ಕೊಟ್ಟಂಥ ಮನೆಯನ್ನು ನಾವು ಸರ್ಕಾರಕ್ಕೆ ಕಳಿಸ್ತೇವೆ. ಹಾಗೆ ದುಸ್ಥಿತಿಲಿರ್ತಕ್ಕಂಥ 874 ಶೌಚಾಲಯಗಳನ್ನು ನಾವು ದುರಸ್ತಿಗೋಸ್ಕರ ನಮಗೇನಪ್ಪ. ಈ ಸಂದರ್ಭದಲ್ಲಿ ಚನ್ನಬಸವ ಜಾನ್ಕಲ್, ಮಹೇಶ್, ಸೂರ್ಯನಾರಾಯಣ, ಶಿವಪ್ಪ, ರವಿಕುಮಾರ್, ಬಸವರಾಜ್ ಹಾಗೂ ವಿವಿಧ ಗ್ರಾಮಗಳ ಗ್ರಾಮಸ್ಥರು, ಪೋಷಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಒಬ್ಬ ಆರೋಪಿಯನ್ನ ಬಂಧಿಸಿ ಒಟ್ಟು 7.20 ಲಕ್ಷ ರೂಪಾಯಿ ಮೌಲ್ಯದ 40 ಗ್ರಾಂ ತೂಕದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಒಬ್ಬ ಆರೋಪಿಯನ್ನ ಬಂಧಿಸಿ ಒಟ್ಟು 7.20 ಲಕ್ಷ ರೂಪಾಯಿ ಮೌಲ್ಯದ 40 ಗ್ರಾಂ ತೂಕದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪೊಲೀಸರ ಮಾಹಿತಿ ಪ್ರಕಾರ 2025 ಏಪ್ರಿಲ್ 7ರಂದು ಮಧ್ಯರಾತ್ರಿ 12ರಿಂದ ಬೆಳಿಗ್ಗೆ 5 ಗಂಟೆಯೊಳಗೆ ನಗರದ ಪ್ರಶಾಂತ ಕಾಲೋನಿಯ ನಿವಾಸಿ ಎಕೆ ವೀರೇಶ್ ಅವರ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಈ ಸಂಬಂಧ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅರುಣಾಂಶಗಿರಿ, ಐಪಿಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಸ್ಜಿ ಕುಮಾರಸ್ವಾಮಿ ಹಾಗೂ ಜಿ ಹರೀಶ್, ರಾಯಚೂರು ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕ ಶಾಂತವೀರ್ ಅವರ ಮಾರ್ಗದರ್ಶನದಲ್ಲಿ ಪಶ್ಚಿಮ ವೃತ್ತದ ಸಿಪಿಐ ಉಮೇಶ್ ಕಾಂಬ್ಳೆ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾರ್ಯಾಚರಣೆ ನಡೆಸಲಾಯಿತು. ತನಿಖೆಯ ವೇಳೆ ಆರೋಪಿತ 39 ವರ್ಷದ ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ಆದೋನಿ ತಾಲೂಕಿನ ಆಲೂರು ಗ್ರಾಮದ ದಮ್ಮರಿ ಕಾಲೋನಿ ನಿವಾಸಿ ಗೋವಿಂದ ರಾಜುಲು ದೊಮ್ಮರ ಎಂಬಾತನನ್ನ ಬಂಧಿಸಲಾಗಿದೆ. ಆರೋಪಿಯಿಂದ ಪ್ರಕರಣಕ್ಕೆ ಸಂಬಂಧಿಸಿದ 25 ಗ್ರಾಂ ತೂಕದ ಬಂಗಾರದ ನೆಕ್ಲೆಸ್ ಅಂದಾಜು ಮೌಲ್ಯ 4.50 ಲಕ್ಷ ರೂಪಾಯಿ ಹಾಗೂ ನೇತಾಜಿ ನಗರ ಪೊಲೀಸ್ ಠಾಣೆಯ ಅಪರಾಧಕ್ಕೆ ಸಂಬಂಧಿಸಿದ 15 ಗ್ರಾಂ ತೂಕದ ಬಂಗಾರದ ಸರ ಅಂದಾಜು ಮೌಲ್ಯ 2.70 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 7.20 ಲಕ್ಷ ಮೌಲ್ಯದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಮಂಜುನಾಥ್ ಟಿಡಿ, ಪಿಎಸ್ಐ ಲಕ್ಷ್ಮೀದೇವಿ, ಎಎಸ್ಐ ಜಿ ಶ್ರೀನಿವಾಸ್, ಹೆಡ್ ಕಾನ್ಸ್ಟೇಬಲ್ ರವಿರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿ ವಿನಾಯಕ್, ರಮೇಶ್, ಚಂದ್ರಶೇಖರ್, ಹನುಮೇಶ್ ಮತ್ತು ಮಂಜುನಾಥ್ ಅವರು ಭಾಗವಹಿಸಿದರು. ನಗರದ ಹರಿಜನ ವಾಡದಲ್ಲಿರುವ ಕಂಚು ಮಾರಿಯಮ್ಮ ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ನಗರದ ಹರಿಜನ ವಾಡದಲ್ಲಿರುವ ಕಂಚು ಮಾರಿಯಮ್ಮ ದೇವಿಯ ಜಾತ್ರೆ ಹಿನ್ನೆಲೆಯಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಜೂನ್ 23, 24 ಮತ್ತು 25ರಂದು 3 ದಿನಗಳ ಕಾಲ ನಡೆಯಲಿರುವ ಜಾತ್ರೆಯನ್ನ ಸುಗಮ ಹಾಗೂ ಶಾಂತಿಯುತವಾಗಿ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಹಾನಗರ ಪಾಲಿಕೆಯು ಜಾತ್ರೆ ನಡೆಯುವ ಸ್ಥಳದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು, ಸ್ವಚ್ಛತೆ ಸೇರಿದಂತೆ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕು. ಪೊಲೀಸ್ ಇಲಾಖೆಯು ಭದ್ರತಾ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ಸಿಎಚ್ ಪೌಡರ್ ಮಿಶ್ರಿತ ಸೇಂದಿ ಮಾರಾಟಕ್ಕೆ ಕಟ್ಟುನಿಟ್ಟಿನ ಕಡಿವಾಣ ಹಾಕುವಂತೆ ಸೂಚಿಸಿದ ಅವರು ಜಾತ್ರೆ ಆರಂಭಕ್ಕೂ ಮುನ್ನವೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಈ ಪ್ರದೇಶದಲ್ಲಿ ನಿರಂತರ ಗಸ್ತು ತಿರುಗಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಬೇಕು ಎಂದು ನಿರ್ದೇಶನ ನೀಡಿದರು. ಜಾತ್ರೆಯ ಸಂದರ್ಭದಲ್ಲಿ ಅಗ್ನಿ ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಪ್ರತಿದಿನ ಸಂಜೆ 4ರಿಂದ 11 ಗಂಟೆಯವರೆಗೆ ಅಗ್ನಿಶಾಮಕ ವಾಹನದೊಂದಿಗೆ ಸ್ಥಳದಲ್ಲೇ ಸನ್ನದ್ಧರಾಗಿರಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ, ಎಸ್ಐ ಮೊಹಮ್ಮದ್ ಇಸಾಕ್, ಮಹಾನಗರ ಪಾಲಿಕೆ, ಆರೋಗ್ಯ ಇಲಾಖೆ, ಜೆಸ್ಕಾಂ, ಅಬಕಾರಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕದಳಿ ವೇದಿಕೆಯಿಂದ ಜೂನ್ 20ರಂದು ಪ್ರಥಮ ಕದಳಿ ಮಹಿಳಾ ಸಮ್ಮೇಳನಾಧ್ಯಕ್ಷರಾಗಿ ಡಾ ಗಂಗಮ್ಮ ಸತ್ಯಂಪೇಟೆ ಆಯ್ಕೆ, ಲಲಿತಾ ಬಸನಗೌಡ. ವಿದ್ಯುತ್ ವಿತರಣಾ ಕೇಂದ್ರಗಳ ಖಾಸಗೀಕರಣ ವಿರೋಧಿಸಿ ಕೆಪಿಟಿಸಿಎಲ್ ನೌಕರರಿಂದ ಪ್ರತಿಭಟನೆ. ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದು ಬಸವಣ್ಣನವರು, ಡಾ ಶಿವರಾಜ್ ಕೊಪ್ಪರ್. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ನೆಪದಲ್ಲಿ ಸರ್ಕಾರಿ ಶಾಲೆಗಳ ವಿಲೀನಕ್ಕೆ ವಿರೋಧಿಸಿ ಪ್ರತಿಭಟನೆ. ಪಶ್ಚಿಮ ಠಾಣೆಯಲ್ಲಿ ಮನೆ ಕಳ್ಳತನ ಮಾಡಿದ್ದ ಅಂತಾರಾಜ್ಯ ಕಳ್ಳನ ಬಂಧಿಸಿದ ಪಶ್ಚಿಮ ಠಾಣೆ ಪೊಲೀಸರು. ಕಂಚು ಮಾರಿಯಮ್ಮ ಜಾತ್ರೆ ಅಧಿಕಾರಿಗಳ ಪೂರ್ವ ಸಿದ್ಧತಾ ಸಭೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು.
ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.